Hi everyone. Today we are super excited to share something really special with you from Velora Bikos. ಅದೇನಂದರೆ ಇದು ನಮ್ಮ ಫಸ್ಟ್ ಬಲ್ಕ್ ಕಸ್ಟಮೈಸ್ ಬರ್ತಡೇ ಚಾಕ್ಲೇಟ್ ಆರ್ಡರ್ ಜೊತೆಲಿ ನಮ್ಮ ಫಸ್ಟ್ ವಾಯ್ಸ್ ಓವರ್ ವೀಡಿಯೋ. ಸೊ ಬನ್ನಿ ನಮ್ಮ ಜರ್ನಿ ಹೇಗಿತ್ತು ಅಂತ ನೋಡೋಣ. ಇಲ್ಲಿ ನಾವು ಫಸ್ಟು ವೈಟ್ ಚಾಕ್ಲೇಟ್ನ ತೊಗೊಂಡು ಅದನ್ನು ಮೆಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಚಾಕ್ಲೇಟ್ ಮೆಲ್ಟ್ ಆದಮೇಲೆ ನಾವು ಅದನ್ನು ಪೈಪಿಂಗ್ ಬ್ಯಾಗ್ ಯೂಸ್ ಮಾಡಿಕೊಂಡು ಫ್ಲವರ್ ಡಿಸೈನ್ ಇರೋ ಮೋಲ್ಡಿಗೆ ಮತ್ತು ಲೆಟರ್ಸ್ ಇರೋ ಮೋಲ್ಡಿಗೆ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಪೈಪಿಂಗ್ ಬ್ಯಾಗ್ ಯೂಸ್ ಮಾಡೋದ್ರಿಂದ ನಮಗೆ ಈಗ ಬಬಲ್ಸ್ ಬರಲ್ಲ. ಮತ್ತು ಅದನ್ನು ಫಿಲ್ ಮಾಡಾದ್ಮೇಲೆ ಅದನ್ನು ಸೆಟ್ ಆಗೋಕ್ಕೆ ಬಿಟ್ಟು ಅದು ಸೆಟ್ ಆದಮೇಲೆ ನಾವು ಡಿಮೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ನೀವು ಇಲ್ಲಿ ನೋಡ್ಬೋದು ನಾವು ಲೆಟರ್ಸ್ನ ಹೇಗೆ ಡಿಮೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ. ನೆಕ್ಸ್ಟ್ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಬಾರ್ ಶೇಪ್ ಮೋಲ್ಡ್ಗೆ ಹಾಕಿ ಮತ್ತು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಇಲ್ಲಿ ನಾನು ಆಗಲೇ ಮಾಡ್ಕೊಂಡಿದ್ದ ಲೆಟರ್ಸು ಮತ್ತು ಫ್ಲವರ್ ಡಿಸೈನ್ಸು ಜೊತೆಲಿ ಬಾದಾಮಿ ಮತ್ತು ಪಂಪ್ಕಿನ್ ಸೀಡ್ಸ್ನ ಯೂಸ್ ಮಾಡಿದ್ವಿ. ಸೊ ಚೆನ್ನಾಗೂ ಕಾಣಿಸುತ್ತೆ, ಹೆಲ್ದಿಯಾಗೂ ಇರುತ್ತೆ. ಡೆಕೋರೇಷನ್ ಮಾಡಿ ಆದಮೇಲೆ ಅದನ್ನು ಸೆಟ್ ಆಗೋಕ್ಕೆ ಬಿಟ್ಟು ಸೆಟ್ ಆದಮೇಲೆ ಅನ್ಮೋಲ್ಡ್ ಮಾಡಿ ನಾವು ಕಸ್ಟಮರ್ಗೆ ಫೈನಲೈಸ್ ಮಾಡೋಕ್ಕೆ ಫೋಟೋ ಕಳಿಸ್ತು. ಕಸ್ಟಮರ್ಗೆ ಖುಷಿಯಾಗಿ 30 ಬಾರ್ ಚಾಕ್ಲೇಟ್ಸ್ ಆರ್ಡ್ರ್ ಮಾಡ್ದವರು 20+ ಕಸ್ಟಮೈಸ್ ಚಾಕ್ಲೇಟ್ನ ಆರ್ಡರ್ ಕೊಟ್ಟರು. ಸೊ ಟೋಟಲ್ 50 ಬಾರ್ ಚಾಕ್ಲೇಟ್ ಆರ್ಡರ್ ಸಿಕ್ತು. ದೆನ್ 50 ಚಾಕ್ಲೇಟ್ಸ್ನು ರೆಡಿ ಮಾಡಿಕೊಂಡು ಫೈನಲ್ ಸ್ಟೆಪ್ಪಲ್ಲಿ ಚಾಕ್ಲೇಟ್ನ ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ರ್ಯಾಪ್ ಮಾಡಾದ್ಮೇಲೆ ಅದನ್ನ ಬಾಕ್ಸಸ್ಸಲ್ಲಿ ಪ್ಯಾಕ್ ಮಾಡ್ದು. ಮತ್ತು ಮೋಸ್ಟ್ ಸ್ಯಾಟಿಸ್ಫೈ ಪಾರ್ಟ್ ಏನಂದರೆ ನಮ್ಮ ಲೋಗೋ ಸ್ಟಿಕ್ಕರ್ನ ಪ್ಯಾಕೇಜಲ್ಲಿ ಹಾಕೋದು. ಪ್ಯಾಕಿಂಗ್ ಎಲ್ಲ ಮುಗಿಸಿ ಕಸ್ಟಮರ್ಗೆ ಡೆಲಿವರಿ ಕೊಟ್ಟು. ಹೀಗಿತ್ತು ನಮ್ಮ ಚಾಕ್ಲೇಟ್ ಮೇಕಿಂಗ್ ಜರ್ನಿ. ನಿಮಗೆ ಈ ಥರ ಕಸ್ಟಮೈಸ್ಡ್ ಚಾಕ್ಲೇಟ್ ಬೇಕಿದ್ದರೆ ಪ್ಲೀಸ್ DM us to order. Thank you.